ಎಲ್ಲರಿಗೂ ಹೇಳಿದೆ, ಒತ್ತಾಯ ಮಾಡಕ್ ಹೋಗ್ಬೇಡಿ, ಒಳ್ಳೇದಲ್ಲ. ಗಂಭೀರವಾಗಿ ಈ ಬಂದು ಶಾಂತಿಯುತವಾದಂಥ ಬಂದು, ಈ ಬಂದ್ನಲ್ಲಿ ನೀವು ಒತ್ತಾಯ ಮಾಡಿ ಇದು ಮಾಡ್ತಕ್ಕಂಥದ್ದಲ್ಲ. ಅಲ್ಲಿ ತಮಿಳುನಾಡಿನವರು ಊರ ಗಲಾಟೆ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಕಡೆ ಉತ್ತರ ಕರ್ನಾಟಕ ಕೇಳುವರಿಲ್ಲ, ಈ ಕಡೆ ಮಹದಾಯಿ ಕೇಳುವರಿಲ್ಲ. ಅದರಿಂದ ಬಂದ್ ಮಾಡಲೇಬೇಕು ಅಂತೇಳಿ ಅವರು ನಾವು ಸ್ಪಷ್ಟವಾಗಿ ಹೇಳಿದ್ರಿ. ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತೀನಿ, ನಾನು ಬಹಳ ತೀರಾ ಬೇಕಾದವರು ಹತ್ತದವರು ಬಹಳ ಹಿಂದೆಲ್ಲ ನನ್ನ ಜೊತೆ ಇದ್ದವರು ಡಿ ಕೆ ಶಿವಕುಮಾರ್ ಅವ್ರು ಇದುವರೆಗೂ ನನ್ನ ಹತ್ರ ಏನು ಮಾತಾಡಿಲ್ಲ. ಅವರು ಬಂದ್ ಮಾಡ್ತೀವಿ, ಅವರನ್ನು ನಾನು ಆಹ್ವಾನ ಮಾಡ್ತೀನಿ. 13ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಮೈಸೂರು ಬ್ಯಾಂಕ್ಗೆ ಡಿ ಕೆ ಶಿವಕುಮಾರ್ ಬಂದರೆ ಗೌರವವಾಗಿ ಸ್ವಾಗತಿಸ್ತೀವಿ. ಇದು ಯಾವುದೇ ಒಂದು ರಾಜಕೀಯ ಅಥವಾ ಯಾರ ವಿರುದ್ಧ ಯಾವುದೂ ಅಲ್ಲ. ಬಂದ್ ಯಶಸ್ವಿಗೆ ಇಡೀ ರಾಜ್ಯ, ಸಾಮಾಜಿಕ ಜಾಲತಾಣ, ನಿಮ್ಮ ಮಾಧ್ಯಮದವರು ಎಲ್ಲರೂ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಕೆಲವರು ನಿಜ ಪರ ವಿರುದ್ಧ ಇದ್ದೇ ಇರುತ್ತೆ, ಯಾವಾಗಲೂ ಎಂಥ ಸಂದರ್ಭದಲ್ಲೂ ಪರ ವಿರುದ್ಧ ಇದ್ದೇ ಇರುತ್ತೆ. ದೇವಾನುಗಳ ದೇವತೆಗಳೇ ಒಬ್ರಿಗೊಬ್ರು ಕಿತ್ತಾಡ್ತಾರೆ, ಅಂಥದ್ದಲ್ಲಿ ಸಾಮಾನ್ಯ ಆಗ್ತವೆ. ಅದನ್ನ ದೊಡ್ಡದಲ್ಲ, ಬಂದ್ ಮಾಡಲೇಬೇಕಾಗಿದೆ. ಒಂದು. ಎರಡನೇದಾಗಿ, ನಾನು ಪಾಪ ನಿಮಗೆ, ನಾನು 1964ನಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಟರ್, 1964. 1967 ನಾನು ಅಸೆಂಬ್ಲಿ ಮೆಂಬರ್, ಬೆಂಗಳೂರಿನಿಂದ ಗೆದ್ದು ಅಸೆಂಬ್ಲಿ ಮೆಂಬರ್. ಆಗ ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು. ಅಂದರೆ ಎಷ್ಟು ವರ್ಷಗಳ ಕಾಲ ಹೋರಾಟ ಅಂತ ಬಂದಿದ್ದೇವೆ. ಯಾವ ಅಧಿಕಾರದ ಆಸೆ ಇಟ್ಕೊಂಡು ಬಂದಿಲ್ಲ. ನಾವು ಹೋರಾಟ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ, ಅಖಂಡ ಕರ್ನಾಟಕಕ್ಕಾಗಿ ಬಂದ್. ಆದ್ದರಿಂದ ಯಾವ ಅಪಪ್ರಚಾರಕ್ಕೆ ಕಿವಿ ಕೊಡದೆ ಸಮಗ್ರವಾಗಿ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಸಂಪೂರ್ಣ ಆಗತ್ತೆ. ಬಂದ್ಗೆ ಬೆಂಬಲ ಕೊಡಬೇಕು. ಬಂದು ಯಾವುದೇ ಅಹಿತಕರ ಘಟನೆ ಆಗದೆ ಅದ್ಭುತವಾಗಿ ಪ್ರೀತಿಯಿಂದ, ಗೌರವದಿಂದ ಬಂದ್ ಆಗೇ ಆಗುತ್ತೆ.